ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಹಳ್ಳಿ ವ್ಲಾಗ್ಸ್. ಈಗ ತುಂಬ ಜನ ನ್ಯೂ ಬಿಗಿನರ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ. ನಂತರ ತುಂಬ ಚೇಂಜಸ್ ಗೊತ್ತಿರಲ್ಲ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ YT ಸ್ಟುಡಿಯೋ ಆ್ಯಪ್ ಸಹ ಡೌನ್ಲೋಡ್ ಮಾಡಿರಬೇಕು, ಮತ್ತು ಅಲ್ಲಿಂದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಲ್ವ. ಇವಾಗ ನಾವು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ, ಬಟ್ ಅದಾದ ಮೇಲೂ ಕೂಡ ಒಂದು ಚೇಂಜಸ್ ಮಾಡಬೇಕು. ಆ ಚೇಂಜಸ್ ತುಂಬ ಚೆನ್ನಾಗಿ ಗೊತ್ತಿರಲ್ಲ, ಆಯಿತಾ. ಯಾಕಂದರೆ ನನಗೂ ಫಸ್ಟ್ ಗೊತ್ತಿರಲ್ಲ ಹೇಗೆ ಚೇಂಜಸ್ ಮಾಡೋದು ಏನು ಅಂತ. ನಾನು ಸುಮ್ಮನೆ ಹೀಗೆ ಡೈರೆಕ್ಟ್ ತಮ್ಲೈನ್ ಎಡಿಟ್, ವಿಡಿಯೋ ಅಪ್ಲೋಡ್ ಮತ್ತು ಕೆಳಗಡೆ ಒಂದು ಆಪ್ಷನ್ ಇದೆ, ಎಸ್ ಆರ್ ನೋ, ಅದನ್ನು ಎರಡನ್ನೂ ಕೊಟ್ಟು ಸೇವ್ ಇದು ಅಪ್ಲೋಡ್ ಮಾಡ್ತಾ ಇದ್ದೆ. ಅದಾದ್ರ ಮೇಲೆ ಕೂಡ ನೀವಿವಾಗ ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋ ನೀವು ಅಪ್ಲೋಡ್ ಮಾಡಿರ್ತೀರ ಅಂತ ಮಾಡುವ. ಅಪ್ಲೋಡ್ ಮಾಡಿ ಆದ್ರ ಮೇಲೆ ಅಲ್ಲಿ YT ಸ್ಟುಡಿಯೋದಲ್ಲಿ ಪುನಃ ನೀವು ಯಾವುದನ್ನು ಅಪ್ಲೋಡ್ ಮಾಡಿರ್ತೀರಾ ಆ ವಿಡಿಯೋಗೆ ಹೋಗಿ ಕ್ಲಿಕ್ ಮಾಡಿದರೆ ಮೇಲೆ ಒಂದು ಎಡಿಟ್ ಆಪ್ಷನ್ ಇದೆ. ಅಲ್ಲಿ ಹೋದರೆ ಟ್ಯಾಗ್ಸ್ ಅಂತ ಆಪ್ಷನ್ ಇದೆ, ಆಯಿತಾ. ಟ್ಯಾಗ್ಸ್ ಅನ್ನೋದು ಏನಕ್ಕಂದರೆ, ನೀವಿವಾಗ ಏನಾದರೂ ಒಂದು ವೀಡಿಯೋಸ್ ಇವಾಗ ಯಾವುದಾದ್ರೂ ಒಂದು ಡೈಲಿ ವ್ಲಾಗೆ ಮಾಡಿದ್ರಿ ಅಂತ ಮಾಡುವ. ಇವಾಗ ಅದರಲ್ಲಿ ಎಂತ ನೀವು ಹ್ಯಾಶ್ಟ್ಯಾಗ್ ಯೂಸ್ ಮಾಡಲಿಕ್ಕಿಲ್ಲ. ಅಲ್ಲಿ ಡೈರೆಕ್ಟ್ ಟೈಪ್ ಮಾಡಬೇಕು, ವ್ಲಾಗ್ಸ್, ಡೈಲಿ ವ್ಲಾಗ್ಸ್, ಕನ್ನಡ ಚಾನಲ್, ಹೀಗೆ ಟ್ರೆಂಡಿಂಗ್, ಯೂಟ್ಯೂಬರ್, ಕ್ರಿಯೇಟರ್ಸ್, ವಿಡಿಯೋ ಕ್ರಿಯೇಟರ್ ಅಂತ ನೀವು ತುಂಬ ಟ್ಯಾಗ್ಸ್ ಆ್ಯಡ್ ಮಾಡಬೇಕು. ನೀವು ಹೀಗೆ ತುಂಬ ಟ್ಯಾಗ್ಸ್ ಆ್ಯಡ್ ಮಾಡಿದರೆ ಉಂಟಲ್ಲ, ಅದು ನಿಮ್ಮ ವಿಡಿಯೋ ಅನ್ನೋದು ತುಂಬ ವೈರಲ್ ಆಗುತ್ತೆ. ಅಂದರೆ ಇವಾಗ ಅಲ್ಲಿ ಸಹ ಹಾಕ್ಬೋದು ವೈರಲ್ ವೀಡಿಯೋಸ್, ಸಾಂಗ್, ಈ ಥರ. ಇವಾಗ ನಾನೊಂದು ಶಾರ್ಟ್ಸ್ ಹಾಕಿದ್ದೇನೆ, ಆ ಎಡಿಟ್ ನಾನು ಮಾಡ್ತೇನೆ, ಅದನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ಆಯಿತಾ. ಅದು ಹೇಗೆ ಮಾಡೋದು ಅಂತ ನೀವು ಮಾಡಿ. ಅದು ಯೂಸ್ಫುಲ್ ಆಗಿದೆ. ತುಂಬ ಜನರಿಗೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರ್ತದೆ ಆಲ್ರೆಡಿ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಇವಾಗ ಬಿಗಿನರ್ಸಿಗೆ ಮಾತ್ರ ಗೊತ್ತಿರಲ್ಲ, ತುಂಬ ಜನರಿಗೆ ಅದು ತಿಳಿದಿರ್ತದೆ ಅಲ್ವಾ. ಗೊತ್ತಿಲ್ಲದೆ ಇರೋರು ಅದನ್ನು ಚೇಂಜಸ್ ಮಾಡಿ ಹೆಲ್ಪ್ ಆಗಬಹುದು. ಮತ್ತು ಅಲ್ಲಿ ಟ್ಯಾಗ್ಸಲ್ಲಿ ಹ್ಯಾಶ್ ಅಂತನ್ನು ಯೂಸ್ ಮಾಡಲಿಕ್ಕಿಲ್ಲ, ಆಯಿತಾ. ನೀವೆಂತ ಟೈಪ್ ಮಾಡ್ತೀರಾ, ಟೈಪ್ ಮಾಡಿ ಅಲ್ಲಿ ಎಂಟರ್ ಕೊಟ್ಟರೆ ಆಗಿ ಹೋಯಿತು, ಅಷ್ಟೇ, ಮತ್ತು ಎಂತ ಇಲ್ಲ. ಯಾರೆಲ್ಲ ಈ ಒಂದು ಚೇಂಜಸ್ ಮಾಡಿಲ್ಲೋ ಅದನ್ನು ಕರೆಕ್ಟಾಗಿ ಮಾಡಿ. ಯಾಕಂದರೆ ಅದು ಇವಾಗ ಕೆಲವರಿಗೆ ಕನ್ಫ್ಯೂಷನ್ ಇರ್ತದೆ, ನನ್ನ ವಿಡಿಯೋಸ್ ಯಾಕೆ ನೋಡೋದಿಲ್ಲ ಅಂತ. ತುಂಬ ಜನರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳಿದ್ದು, ಇದೊಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನನ್ನ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆ ಅಲ್ಲ, ಅದನ್ನ ಓಪನ್ ಮಾಡಿದ್ದು, ಕೆಳಗೆ ಸ್ಕ್ರೋಲ್ ಮಾಡಿದ್ದು. ಇವಾಗ ಒಂದು ಶಾರ್ಟ್ ನಾನು ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ನೋಡಿ ಮೇಲೆ ಎಡಿಟ್ ಆಪ್ಷನ್ ಇದೆ. ಎಡಿಟ್ ಆಪ್ಷನಲ್ಲಿ ಕೆಳಗೆ ಬಂದರೆ ನೋಡಿ ಟ್ಯಾಗ್ಸ್ ಅನ್ನೋ ಆಪ್ಷನ್ ಇದೆ. ಇದು ಡಿಸ್ಕ್ರಿಪ್ಷನ್, ಪಬ್ಲಿಕ್, ಸೆಲೆಕ್ಟೆಡ್ ಆಪ್ಷನ್ ಎಲ್ಲದಿದೆ. ಅಲ್ಲಿ ಟ್ಯಾಗ್ಸ್ ಅನ್ನೋ ಆಪ್ಷನಲ್ಲಿ ನೋಡಿ, ನೀವು ಏನು ಬೇಕೋ ಅದನ್ನ ಟೈಪ್ ಮಾಡಬೇಕು. ಇವಾಗ ನಾನು ಅದು ಶಾರ್ಟ್ಸ್ ಡಾನ್ಸ್ ಮಾಡಿದಲ್ವ, ಸಾಂಗ್, ಡಾನ್ಸ್, ನೀವು ಏನು ಅಪ್ಲೋಡ್ ಮಾಡಿರ್ತೀರ ನೋಡಿ, ಅಲ್ಲ ನೀವು ಯಾವುದೋ ಒಂದು ವೀಡಿಯೋ ಮಾಡಿರ್ತೀರ ನೋಡಿ, ಅದರ ರಿಲೇಟೆಡ್ ಟ್ಯಾಗ್ಸ್ ಹಾಕಬೇಕು. ಆವಾಗ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಅದು ಏನು ಗೊತ್ತುಂಟ, ಅಂದರೆ ಇವಾಗ ನೀವು ಟ್ಯಾಗ್ಸ್ ಜಾಸ್ತಿ ಯೂಸ್ ಮಾಡಿದ ಹಾಗೆ ವೈರಲ್ ಆಗುತ್ತೆ. ಕನ್ನಡ ಚಾನಲ್, ಯೂಟ್ಯೂಬರ್ಸ್, ಶಾರ್ಟ್ಸ್, ವೈರಲ್ ವೀಡಿಯೋ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಇದು ಕುಕ್ಕಿಂಗ್ ಮಾಡಿದ್ರಿ ಅಂತ ಮಾಡುವ, ಅದರ ರಿಲೇಟೆಡ್ ಕುಕ್ಕಿಂಗ್ ನೀವೇನು ಮಾಡಿದ್ದೀರಾ ಅದ್ರ ಬಗ್ಗೆ, ಬಿರಿಯಾನಿ, ಹ್ಯಾಶ್ ಬಿರಿಯಾನಿ ಫೇಮಸ್, ಅದರ ರಿಲೇಟೆಡ್ ದಮ್ ಬಿರಿಯಾನಿ, ಹಾಗೆಲ್ಲ ಆ್ಯಡ್ ಮಾಡಬೇಕು. ಇದು ಆ್ಯಡ್ ಮಾಡಿ ಆಯ್ತಲ್ವಾ. ನೆಕ್ಸ್ಟ್ ಇಲ್ಲಿ ಸೇವ್ ಕೊಡೋದು, ಇಷ್ಟೇ. ಈಗ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆಲ್ಲ, ಅಲ್ಲಿ ಟ್ಯಾಗ್ಸ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ, ಮತ್ತು ಮೇಲೆ ಡಿಸ್ಕ್ರಿಪ್ಷನಲ್ಲಿ ಸಹ ನೀವು ಏನಾದರೂ ಕುಕ್ಕಿಂಗ್ ಬಗ್ಗೆ ಹಾಕಿದರೆ ಅಲ್ಲಿ ಸಹ ಆ್ಯಡ್ ಮಾಡ್ಬೋದು. ಅಲ್ಲಿ ಹ್ಯಾಶ್ ಹಾಕಿ ಯೂಸ್ ಮಾಡ್ಬೋದು. ಹೀಗೆ ಚೇಂಜಸ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವಿವಾಗ ಆಲ್ರೆಡಿ ಒಂದು 3-4 ವೀಡಿಯೋ ಆಲ್ರೆಡಿ ಮಾಡಿದರೆ ಅದಕ್ಕೂ ಸಹ ಇವಾಗಲೂ ಕೂಡ ಅಲ್ಲಿ ಹೋಗಿ ಚೇಂಜ್ ಮಾಡ್ಬೋದು. ಯಾಕಂದರೆ ನೀವು ಅದು ಚೇಂಜ್ ಮಾಡಿದ ಮೇಲೇ ಅದು ವ್ಯೂಸ್ ಆಗೋದು. ಬೇಕಾದರೆ ಚೆಕ್ ಮಾಡಿ ನೋಡಿ. ನೀವು ಅದು ಟ್ಯಾಗ್ಸ್ ಯೂಸ್ ಮಾಡಲಿಲ್ಲ ಅಂದರೆ ಜಾಸ್ತಿ ಜನ ವ್ಯೂಸ್ ಸಹ ಇರಲ್ಲ. ಸೊ ಹಾಗಾಗಿ
ಮೊದಲಿನ ವೀಡಿಯೋಗೂ ಈಗ ಚೇಂಜಸ್ ಮಾಡ್ಬೋದು. ವೀಡಿಯೋ ಅಪ್ಲೋಡ್ ಮಾಡಿ ಆದ ತಕ್ಷಣ ಹೋಗಿ ನೀವು ಈ ಒಂದು ಚೇಂಜಸ್ ಮಾಡಿದರೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇವಾಗ ಏನಂದರೆ ಇವಾಗ ಏನು ವೀಡಿಯೋ ಮಾಡ್ತೀನಿ ನೋಡಿ, ಅದರ ರಿಲೇಟೆಡ್ ಇವಾಗ ಫೇಮಸ್ ವರ್ಡ್ ಏನಿರುತ್ತೆ ವರ್ಡ್ಸ್, ಇವಾಗ ಬಿರಿಯಾನಿ ಅಂದರೆ ಧಮ್ ಬಿರಿಯಾನಿ, ಹೊಸಕೋಟೆ ಬಿರಿಯಾನಿ, ಆ ಥರ ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವು ದೋಸೆ ಮಾಡ್ತಾಯಿದ್ದೀರಂತ ಮಾಡುವ, ಅಲ್ಲಿ ನೀವು ಬೆಣ್ಣೆ ದೋಸೆ ಯಾವ್ಯಾವ ದೋಸೆ ಎಲ್ಲ ಇರುತ್ತೆ ನೋಡಿ, ಹ್ಯಾಶ್ ರಿಮೂವ್ ಮಾಡಿ ಅಲ್ಲಿ ಟ್ಯಾಗ್ಸಲ್ಲಿ ಹ್ಯಾಶ್ ಹಾಕಲಿಕ್ಕೆ ಇಲ್ಲ ಆಯಿತಾ. ಬೆಣ್ಣೆ ದೋಸೆ, ಮಸಾಲೆ ದೋಸೆ ಆ ಥರ ಎಲ್ಲ ಆ್ಯಡ್ ಮಾಡ್ಬೋದು. ಹೀಗೆ ಕುಕ್ಕಿಂಗ್ ರಿಲೇಟೆಡ್ ಆದರೆ ತುಂಬ ಟ್ಯಾಗ್ಸ್ ಆ್ಯಡ್ ಮಾಡಲಿಕ್ಕೆ ಇರ್ತದೆ. ಹಾಗೆ ಅಷ್ಟೇ.